ನಮ್ಮ ದೇಹಕ್ಕೆ ಎಮೋಷನ್ನ ನಾವು ಕಲಿಸ್ಬೇಕಾಗತ್ತೆ. ನಮ್ಮ ದೇಹ ಒಂದೊಂದು ಕಣವು ರೆಸಿಪ್ರೊಕೇಟ್ ಮಾಡುತ್ತೆ. ಫೀಲ್ ಮಾಡಬೇಕು ನಾವು ಮಾಡಿದ್ದನ್ನು. ಬಾಡಿ ಒಳಗೆ ನಮಗೆ ಫೀಲ್ ಆಗುತ್ತೆ, ಬಹಳ ಆಳವಾಗಿ ಮುಟ್ಟತ್ತದು. ನಮ್ಮಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಇವೆಲ್ಲವೂ ಮದದಿಂದ, ಅಹಂಕಾರದಿಂದ ಇದು ಉಂಟಾಗಿರೋದು. ಯಾಕೆ ಅಂದರೆ ನಾವು ಜೆನ್ಯನ್ ಫೀಲಿಂಗ್ನಲ್ಲಿ ಅನ್ಲಿಮಿಟೆಡ್ ಕಂಪ್ಯಾಷನ್, ಅನ್ಲಿಮಿಟೆಡ್ ಲವ್, ಅನ್ಲಿಮಿಟೆಡ್ ಟಾಲರೆನ್ಸ್, ಅನ್ಲಿಮಿಟೆಡ್ ಕಂಟೆಂಟ್ಮೆಂಟ್, ಇದು ದೈವಿಕವಾದ ಡಿವೈನ್ ಓಷನ್ ಆಫ್ ಎನರ್ಜಿ ಫೀಲ್ ಮಾಡದೇ ಇದ್ದಾಗ, ಆ ಕ್ವಾಂಟಮ್ ಫೀಲ್ಡ್ ನಮಗೆ ಗೊತ್ತಿಲ್ಲದೆ ಇದ್ದಾಗ, ನಾವು ಬುದ್ಧಿವಂತಿಕೆಯಿಂದ ಇದನ್ನೆಲ್ಲ ತೋರಿಸ್ಕೊಳ್ಳೋಕ್ಕೆ ಪ್ರಾಕ್ಟೀಸ್ ಮಾಡಿರ್ತೀವಿ. ಈ ಒಳ್ಳೆಯ ಗುಣಗಳನ್ನೆಲ್ಲ, ದೈವಿಕ ಗುಣಗಳನ್ನೆಲ್ಲ ಮಾರಲ್ ಎಜುಕೇಷನಿಂದ ನಾವು ಬರೀ ಇದನ್ನು ಪ್ರೊಜೆಕ್ಟ್ ಮಾಡಿರ್ತೀವಿ. ಇದಕ್ಕೊಂದು ಲಿಮಿಟ್ ಇರೋದರಿಂದ ಆ ಲಿಮಿಟ್ ದಾಟಿದ ತಕ್ಷಣ ಕಾಮಕ್ರೋಧಾದಿಗಳೆಲ್ಲ ಮುಚ್ಚಿಟ್ಟಿರೋದೆಲ್ಲ ಆಚೆ ಬರುತ್ತೆ. ಇದಲ್ಲ, ಈ ಫೀಲ್ಡಲ್ಲಿ ಏನು ನೀವು ಅಂದ್ಕೊಂಡಿದ್ದು, ವಿಜುವಲೈಸ್ ಮಾಡಿದ್ದು ಏನೂ ಆಗೋದೇ ಇಲ್ಲ. ಇದರಲ್ಲಿ ಪಾಸಿಟಿವ್ ನೆಗೆಟಿವ್ ಇದ್ದರೂ ಕೂಡ ನೀವು ತೋರಿಕೆ ಪ್ರೀತಿ, ತೋರಿಕೆ ಶಾಂತಿ, ತೋರಿಕೆ ಸಮಾಧಾನ, ತೋರಿಕೆ ಸಹನೆಯಿಂದ ನಾವು ಏನೇ ವಿಜುವಲೈಸ್ ಮಾಡಿದರೂ ಅದು ಲಿಮಿಟೆಡ್ನಲ್ಲಿ ಕೆಲಸ ಮಾಡಲ್ಲ. ಅದಕ್ಕೆ ಬಾಡಿ ಇನ್ಸ್ಟಿಂಕ್ಟ್ಸ್ ಆರ್ ವೆರಿ ಡೀಪ್. ಪ್ರತಿಯೊಂದು ಚಕ್ರದ ಕೆಳಗೆ, ಒಳಗೆ, ಆಂತರ್ಯದಲ್ಲಿ, ಆ ಮೂಲಾಧಾರದಲ್ಲಿ ತೃಪ್ತಿ ಇದೆ. ಸ್ವಾಧಿಷ್ಠಾನದಲ್ಲಿ ಕೊಡುವ ಕ್ವಾಲಿಟಿ ಇದೆ. ಮಣಿಪುರದಲ್ಲಿ ನಮಗೆ ಸಹನೆ ಇದೆ. ಬರೀ ಜಲಸಿ ಅಲ್ಲ, ಸಹನೆ ಇದೆ. ನಮ್ಮ ಹೃದಯದಲ್ಲಿ ಪ್ರೇಮ ತುಂಬಿದೆ, ಕಂಪ್ಯಾಷನ್ ಇದೆ. ನಮ್ಮ ವಿಶುದ್ಧಿ ಚಕ್ರದಲ್ಲಿ ಪೀಸ್ ಇದೆ, ಶಾಂತಿ. ಆಜ್ಞಾ ಚಕ್ರದಲ್ಲಿ ಬ್ಲಿಸ್. ಈ ಥರ ಡಿವೈನ್ ಕ್ವಾಲಿಟೀಸ್ ಓಷನ್ ಆಫ್ ಎನರ್ಜಿ ಒಳಗಿರೋದ್ರಿಂದ ಆ ಕ್ವಾಂಟಮ್ ಫೀಲ್ಡ್ನ ನಾವು ಮೆಡಿಟೇಷನಲ್ಲಿ ಫೀಲ್ ಮಾಡಿ ಏನೇ ವಿಜುವಲೈಸ್ ಮಾಡಿದರೂ ಅದು ಇಮ್ಮಿಡಿಯೇಟಾಗಿ ಸಿದ್ಧವಾಗುತ್ತೆ ನಿಮಗೆ.